ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಎ-ಬಿ ಟೆಸ್ಟಿಂಗ್ ಅಂದ್ರೆ ಏನು, ಡಿಜಿಟಲ್ ಮಾರ್ಕೆಟಿಂಗ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್. ರೈಟ್. ಎ-ಬಿ ಟೆಸ್ಟಿಂಗ್ ಅನ್ನೋದು ಯಾಕೆ ಇಂಪಾರ್ಟೆಂಟು, ಎ-ಬಿ ಟೆಸ್ಟಿಂಗ್ ಹೇಗೆ ಮಾಡ್ತಾರೆ ಆ್ಯಂಡ್ ಯಾಕೆ ಮಾಡ್ತಾರೆ ಅಂತ ಈ ವಿಡಿಯೋದ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ರೈಟ್. ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ನೀವು ಏನಾದರೂ ಫಸ್ಟ್ ಟೈಮ್ ಈ ಚಾನಲ್ ಬರ್ತೀರಿ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನೋದು ಕೂಡ ಮರಿಬೇಡಿ. ಸೊ ದಟ್ ಪ್ರತಿ ಸತಿ ನಾನು ವಿಡಿಯೋ ರಿಲೀಸ್ ಆಗಬೇಕಾದ್ರೆ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ವಿಡಿಯೋನ ನೀವು ಬೇಗ ನೋಡ್ಬೋದು. ಆ್ಯಂಡ್ ಈ ವಿಡಿಯೋ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸೊ ದಟ್ ಈ ಫ್ರೆಂಡ್ಸ್ ಈ ಒಂದು ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ, ಜಾಸ್ತಿ ಜನಕ್ಕೆ ಹೆಲ್ಪ್ಫುಲ್ ಕೂಡ ಆಗುತ್ತೆ. ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನನ್ನ ವಾಟ್ಸ್ಆ್ಯಪ್ ಕಮ್ಯುನಿಟಿಗೆ. ದಯವಿಟ್ಟು ಅದನ್ನು ಜಾಯ್ನ್ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ನಾಲೆಜ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಆ್ಯಂಡ್ ಆಲ್ಸೋ ನನ್ನ ಗೂಗಲ್ ಆ್ಯಡ್ಸ್ ಕೋರ್ಸ್ ಕನ್ನಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಈ ಒಂದು ಕೋರ್ಸ್ ತೊಗೊಳ್ಳೋದ್ರಿಂದ ನಿಮಗೆ ಒಂದು ಗೂಗಲ್ ಆ್ಯಡ್ಸಲ್ಲಿ ಏನು ಒಂದು ಬೇಸಿಕ್ಸ್ ಇದೆ ವಿತ್ ಚಾಟ್ ಜಿ ಪಿ ಟಿ ಇಂಟಿಗ್ರೇಟೆಡ್ 2025 ಹೇಗೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ರೈಟ್, ಅದ್ರ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ಫುಲ್ ಫನಲ್ ಮಾರ್ಕೆಟಿಂಗ್ ಹೇಗೆ ಮಾಡೋದು, ಕೀವರ್ಡ್ ರಿಸರ್ಚ್ ಹೇಗೆ ಮಾಡೋದು, ಹಲವಾರು ಟಾಪಿಕ್ಸ್ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಕಸ್ಮಾತ್ ಈ ಕೋರ್ಸ್ ಬಗ್ಗೆ ನಿಮ್ಗೆ ಡೌಟ್ ಇದೆ, ದಯವಿಟ್ಟು ನಂಗೆ ರೀಚ್ ಔಟ್ ಆಗಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಈ ಕೋರ್ಸ್ನ ಎಕ್ಸ್ಪ್ಲೋರ್ ಮಾಡೋದನ್ನ ಮರಿಬೇಡಿ. ನಾವು ಕಮಿಂಗ್ ಟು ದ ಟಾಪಿಕ್ ಎ-ಬಿ ಟೆಸ್ಟಿಂಗ್. ಸ್ನೇಹಿತರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸಿನಾರಿಯೋ ಅನ್ಕೊಳ್ಳೋಣ. ಒಂದು ಟೀ ಅಂಗಡಿ ಇದೆ, ರೈಟ್. ಟೀ ಅಂಗಡಿಯಲ್ಲಿ ಅವನು ಎರಡು ಥರ ಟೀ ಮಾರ್ತಾನೆ, ಓಕೆನಾ. ಒಂದು ಟೀ ಜೊತೆ ಶುಗರಲ್ಲಿ ಇರುತ್ತೆ, ಇನ್ನು ಟೀ ಪ್ಲಸ್ ಆರ್ಗ್ಯಾನಿಕ್ ಬೆಲ್ಲ ಅಂತ, ರೈಟ್. ಸೊ ಈಗ ಟೀ ಮಾರೋನ್ಗೆ ಗೊತ್ತಾಗಬೇಕು ಯಾವ್ದು ಜಾಸ್ತಿ ಸೇಲ್ ಆಗುತ್ತೆ ಅಂತ. ಟೀ ವಿತ್ ಶುಗರ್ ಸೇಲ್ ಆಗುತ್ತಾ, ಟೀ ವಿತ್ ಆರ್ಗ್ಯಾನಿಕ್ ಬೆಲ್ಲ ಸೇಲ್ ಆಗುತ್ತಾ ಅಂತ, ರೈಟ್. ಸೊ ಶುಗರ್ ಯೂಸ್ ಮಾಡಿದ್ರೆ ಅಂದರೆ ಕೆಲವೊಬ್ರು ಹೆಲ್ತ್ ಕಾನ್ಷಿಯಸ್ ಇರ್ತಾರೆ, ಶುಗರ್ ಬೇಡ ಅಂತಾರೆ. ಕೆಲವೊಬ್ರು ಬೆಲ್ಲ ಅದನ್ನು ಕನ್ಸ್ಯೂಮ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಆರ್ಗ್ಯಾನಿಕ್ ಬೆಲ್ಲ. ಸೊ ಅಂದರೆ ಈಗ ಆರ್ಗ್ಯಾನಿಕ್ ಅನ್ನೋ ವರ್ಡ್ ಟ್ರೆಂಡಿಂಗಲ್ಲಿದೆ, ರೈಟ್. ಸೊ ಟೀ ಪ್ಲಸ್ ಶುಗರ್ ಏನು ಮಾಡ್ತಾರೆ, ಅವನು ಏನು ಮಾಡ್ತಾನೆ ಹೇಳ್ತಾನೆ ಟೀ ಪ್ಲಸ್ ಶುಗರು ಎರಡು ಸೇಮ್ ರೇಟೇ, ಓಕೆನಾ. ಟೀ ಪ್ಲಸ್ ಶುಗರ್ 10 ರೂಪಾಯಿ, ಟೀ ಪ್ಲಸ್ ಆರ್ಗ್ಯಾನಿಕ್ ಬೆಲ್ಲ 10 ರೂಪಾಯಿ. ಸೊ ಇದು ಯಾವ್ದು ಜಾಸ್ತಿ ಸೇಲ್ ಆಗುತ್ತೆ ಅಂತ ಅವ್ರಿಗೂ ಆ ಟೀ ಮಾರೋರ್ಗೆ ಗೊತ್ತಾಗಬೇಕು, ರೈಟ್. ಸೊ ಅವ್ರು ಏನು ಮಾಡ್ತಾರೆ, ಈ ಟೀನ ಎಲ್ಲರೂ ಹಂಚ್ತಾರೆ, ರೈಟ್. ಟೀ ಪ್ಲಸ್ ಶುಗರು, ಟೀ ಪ್ಲಸ್ ಆರ್ಗ್ಯಾನಿಕ್ ಬೆಲ್ಲ ಜನಕ್ಕೆ ಈ ಒಂದು ಬಿಸ್ನೆಸ್ ಅವರು ಟೀ ಪ್ಲಸ್ ಶುಗರ್, ಟೀ ಪ್ಲಸ್ ಆರ್ಗ್ಯಾನಿಕ್ ಬೆಲ್ಲ ಎರಡಿಗೂ ಸೇಲ್ ಮಾಡ್ತಾರೆ. ಯಾರು ಜಾಸ್ತಿ ಆರ್ಡರ್ ಮಾಡ್ತಾರೆ ಅಂತ ಓವರ್ ಎ ಪೀರಿಯಡ್ ಆಫ್ ಟೈಮ್, ರೈಟ್. ಫಾರ್ ಎಕ್ಸಾಂಪಲ್ ಇವತ್ತು ಏಪ್ರಿಲ್ 1, ರೈಟ್. ಏಪ್ರಿಲ್ 1 ಏನು ಮಾಡ್ತಾರೆ ಇವರು, ಟೀ ಪ್ಲಸ್ ಶುಗರ್ನ ಕೊಡ್ತಾರೆ, ಮತ್ತು ಟೀ ಪ್ಲಸ್ ಆರ್ಗ್ಯಾನಿಕ್ ಬೆಲ್ಲನ್ನು ಕೊಡ್ತಾರೆ, ರೈಟ್. ಏನು ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ, ರೈಟ್, ಯಾವ್ದು ಜಾಸ್ತಿ ಸೇಲ್ ಆಗುತ್ತೆ ಅಂತ. ಬಟ್ ಈ ಒಂದು ಸಿನಾರಿಯಲ್ಲಿ ಏನಾಗುತ್ತೆ ಅಂದರೆ, ನೀವು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಟೀ ಪ್ಲಸ್ ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡ್ತಾರೆ, ಬಿಕಾಸ್ ದಟ್ ಈಸ್ ಸಮಥಿಂಗ್ ವೇ ಮೋರ್ ಹೆಲ್ತಿಯರ್, ರೈಟ್. ಇಟ್ ವಾಸ್ ಸೋ ಫೌಂಡ್ ದ್ಯಾಟ್, ರೈಟ್, ಟೀ ಪ್ಲಸ್ ಶುಗರ್ಕಿನ್ನ ಜಾಸ್ತಿ ಜನ ಟೀ ಪ್ಲಸ್ ಆರ್ಗ್ಯಾನಿಕ್ ಬೆಲ್ಲನ ಇಷ್ಟಪಡ್ತಿದ್ರು, ರೈಟ್. ಅದು ಇಷ್ಟಪಡೋದಲ್ದ್ರೆ ಇನ್ನೂ ಸ್ವಲ್ಪ ಇಬ್ಬರನ್ನ ಕರ್ಕೊಬರೋರು ಅವರೇನೆ, ರೆಫರೆನ್ಸ್ ಅಂತೀವಲ್ಲ, ಅವರನ್ನು ರೇ ಬಾಯ್ಲಿ ಟೀ ಪ್ಲಸ್ ಆರ್ಗ್ಯಾನಿಕ್ ಬೆಲ್ಲ ಇದೆ, ಸಖತ್ತಾಗಿ ಮಾಡ್ತಾರೆ, ಆರ್ಗ್ಯಾನಿಕ್ ಬೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಅಂತ. ಸೊ ಇಲ್ಲಿ ಏನಾಯಿತು, ಟೀ ಪ್ಲಸ್ ಶುಗರ್ಗೆ ಅಷ್ಟು ಸೇಲ್ ಬರ್ತಿರ್ಲಿಲ್ಲ, ಟೀ ಪ್ಲಸ್ ಆರ್ಗ್ಯಾನಿಕ್ ಬೆಲ್ಲಕ್ಕೆ ತುಂಬ ಸೇಲ್ ಬರ್ತಿತ್ತು, ರೈಟ್. ಇಲ್ಲಿ ಎರಡು ಸೇಮ್ ಇದೆ, ರೈಟ್. ಎರಡು ಟೀನು ಸೇಮೇ ಇದೆ, ಮಾಡೋರು ಸೇಮ್ ಇದ್ದಾರೆ. ಬಟ್ ನೀವು ಏನು ಕಾಂಪೊನೆಂಟ್ ಚೂರು ಅದ ಏನು ಚೇಂಜಸ್ ಇರ್ತೀರಾ, ರೈಟ್. ಟೀ ಪ್ಲಸ್ ಶುಗರ್ ಬೇಕಾ ಇಲ್ಲ ಆರ್ಗ್ಯಾನಿಕ್ ಬೆಲ್ಲ ಬೇಕಾ? ಸೊ ಜನ ಯೂಶಲಿ ಆರ್ಗ್ಯಾನಿಕ್ ಬೆಲ್ಲನ ಪ್ರಿಫರ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಈ ಈ ಜನ ಬಂದು ಆರ್ಗ್ಯಾನಿಕ್ ಬೆಲ್ಲನ ತಗೋತಾರೆ. ಇದು ರಿಯಲ್ ಲೈಫ್ ಆಯಿತು. ಸೇಮ್ ಸಿನಾರಿಯೋ ಡಿಜಿಟಲ್ ವರ್ಲ್ಡಲ್ಲಿ ಕೂಡ ನಡೀತೆ, ದಟ್ ಈಸ್ ನಿಮ್ಮ ವೆಬ್ಸೈಟಲ್ಲಿ, ರೈಟ್. ಸೊ ಇಲ್ಲಿ ಒಂದು ವೆಬ್ಸೈಟ್ ಹಾಕಿದ್ದೀನಿ ನೋಡಿ, ಇಲ್ಲಿ ಒಂದು ವೆಬ್ಸೈಟ್ ಇದೆ ಇಲ್ಲಿ, ಓಕೆನಾ. ನಿಮ್ಮದು ಪೆಟ್ ಪ್ರಾಡಕ್ಟ್ಸ್ ಬೈ ಮಾಡಬೇಕು ಅಂತ ಅನ್ಕೋಣ, ರೈಟ್. ಸೊ ಇಲ್ಲಿ ಏನಾಗುತ್ತೆ, 2 ವೆಬ್ಸೈಟ್ ಇದೆ. ಈಗ ಟೆಸ್ಟ್ ಮಾಡಬೇಕು ಯಾವ ವೆಬ್ಸೈಟ್ ಜಾಸ್ತಿ ಕ್ಲಿಕ್ ಥ್ರೂ ರೇಟ್ ಇದೆ ಅಂತ, CTR, ರೈಟ್. ಸೊ ಒಂದು ಲ್ಯಾಂಡಿಂಗ್ ಪೇಜಲ್ಲಿ ಬರೀ ಒಂದು ಕ್ಯಾಟ್ ಇದೆ, ಒಂದು ಹೆಡ್ಲೈನ್ ಇದೆ, ರೈಟ್. ಇನ್ನೊಂದು ಲ್ಯಾಂಡಿಂಗ್ ಪೇಜಲ್ಲಿ 3 ಇಮೇಜಸ್ ಇದೆ, ಓಕೆನಾ. ಸೇಮ್ CTA ಬಟನು, ಮತ್ತು ಈ ಥರ ಒಂದು ಕಾಪಿ ಇದೆ, ಕ್ಯಾಟ್ ಫುಡ್ ಆ್ಯಂಡ್ ಟಾಯ್ ಡೆಲಿವರಿ. ಸೊ 50% ಆಫ್ಟರ್ ಇದಕ್ಕೆ ಹೋಗುತ್ತೆ, 50% ಇದಕ್ಕೆ ಹೋಗುತ್ತೆ, ರೈಟ್. ಎರಡು ಸೇಮ್ ಇರಲ್ಲ, ಓಕೆನಾ, ಡಿಫ್ರೆಂಟ್ ಇರುತ್ತೆ, ರೈಟ್. ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದಕ್ಕೆ ಅಷ್ಟು ಕನ್ವರ್ಷನ್ಸ್ ಬಂದಿರಲ್ಲ, ಬಟ್ ಇದಕ್ಕೆ ಜಾಸ್ತಿ ಕನ್ವರ್ಷನ್ಸ್ ಬಂದಿರುತ್ತೆ, ಓಕೆನಾ. ಸೊ ಏನಕ್ಕೆ ಈ ಥರ ಬಂದಿರೋದಂದ್ರೆ, ಇಲ್ಲಿ ಜಾಸ್ತಿ ಇಮೇಜಸ್ ಇದೆ, ರೈಟ್. ಜಾಸ್ತಿ ಇಮೇಜಸ್ ಇದ್ದರೆ ಅಂದರೆ ನಿಮಗೆ ಒಂದು ಕ್ಯಾಟ್ ಇಮೇಜಸ್ ಥರ ಪ್ಲೇಫುಲ್ ಆಗಿರೋದು, ತುಂಬ ಅಟ್ರಾಕ್ಟಿವ್ ಆಗಿರಬೇಕು, ರೈಟ್. ಇಲ್ಲಿ ನೋಡಿ ಮೆಸೇಜಿಂಗ್ ಇಲ್ಲಿ ಮೇಲಿದೆ, ಕೆಲವೊಂದು ಮೆಸೇಜಿಂಗ್ ಇಲ್ಲಿ ಕೆಳಗಿದೆ. ಸೊ ಇದೇ ಥರ ನೀವು ಎ-ಬಿ ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ಸೊ ಎ-ಬಿ ಟೆಸ್ಟಿಂಗ್ ಏನಕ್ಕೆ ಮಾಡ್ತಾರೆ ಅಂದರೆ, ಯಾವೊಂದು ಲ್ಯಾಂಡಿಂಗ್ ಪೇಜು ನಮಗೆ ಜಾಸ್ತಿ ಕನ್ವರ್ಷನ್ ಕೊಡುತ್ತೆ. ಸೊ ಇಲ್ಲಿ ಯಾವುದೋ ಒಂದು ಬೆಸ್ಟ್ ಅಂತ ಇಲ್ಲ, ಅಂದರೆ ಪರ್ಫೆಕ್ಟ್ ಅಂತ ಇಲ್ಲ, ಕೆಲವೊಂದು ಬೆಸ್ಟ್ ಇದೆ. ಸೊ ಬೆಸ್ಟ್ ಎ-ಬಿ ಟೆಸ್ಟಿಂಗ್ ಹೇಗೆ ಮಾಡೋದಂತ ನಾನು ಬರುವಂಥ ವೀಡಿಯೋದಲ್ಲಿ ಮಾಡ್ತೀನಿ. ಬಟ್ ಈ ಒಂದು ಕಾನ್ಸೆಪ್ಟ್ಗಳು ಎ-ಬಿ ಟೆಸ್ಟಿಂಗ್ ಅಂದರೆ ಯಾಕಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಎ-ಬಿ ಟೆಸ್ಟಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್, ರೈಟ್. ಸೊ ಇಲ್ಲಿ ನೋಡಿದ್ರೆ ನೀವು ಈ ಒಂದು ಸಿನಾರಿಯೋಲಿ ಈ ಒಂದು ಲ್ಯಾಂಡಿಂಗ್ ಪೇಜ್ಗೆ ಬರೀ 12% ಬರುತ್ತೆ, ಬಟ್ ಈ ಒಂದು ಲ್ಯಾಂಡಿಂಗ್ ಪೇಜ್ಗೆ 21% CTR ಬರುತ್ತೆ, ಕ್ಲಿಕ್ ಥ್ರೂ ರೇಟ್, ರೈಟ್. ಸೊ ಆಗೇನಾಗುತ್ತೆ, ಈ ಪೇಜಲ್ಲಿ ಕನ್ವರ್ಷನ್ ಜಾಸ್ತಿ ಆಗುತ್ತೆ,
ರೈಟ್. ಸೊ ಇದನ್ನೇ ನಾವು ಎ ಬಿ ಟೆಸ್ಟಿಂಗ್ ಅಂತ ಕರಿತೀವಿ. ರೈಟ್. ಸೊ ಇಲ್ಲಿ ಏನಾಗುತ್ತೆ, ನಾವು ವೇರಿಯೇಷನ್ಸ್ ಅಂತ ಕರಿತೀವಿ. ವೇರಿಯೇಷನ್ ಎ, ವೇರಿಯೇಷನ್ ಬಿ. ರೈಟ್. ಎಲ್ಲ ಸೇಮ್ ಇರುತ್ತೆ. ಓಕೆನಾ? ಕೆಲವೊಂದು ಒಂದೊಂದ್ಸತಿ ಏನಾಗುತ್ತೆ, ಲ್ಯಾಂಡಿಂಗ್ ಪೇಜಲ್ಲಿ ನೀವೆಲ್ಲ ಸೇಮ್ ಇರುತ್ತೆ. ಇಲ್ಲಿ ನೋಡಿ, ಈ ಒಂದು 2 ಇಮೇಜಲ್ಲಿ ಬರೀ ಒಂದು ಎಲಿಮೆಂಟ್ ಮಾತ್ರ ಚೇಂಜ್ ಮಾಡಿರ್ತೀರ ಸ್ವಲ್ಪ. ಓಕೆನಾ? ಫಾರ್ ಎಕ್ಸಾಂಪಲ್ ಇಮೇಜ್ ಚೇಂಜ್ ಮಾಡಿರ್ಬೋದು. ರೈಟ್. ಇಲ್ಲ ಹೆಡ್‌ಲೈನ್‌ನೇ ಚೇಂಜ್ ಮಾಡಿರ್ಬೋದು. ರೈಟ್. ಸೇಮ್ ಲೇಔಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಇಮೇಜ್ ಸೇಮ್ ಇದೆ. ಈ ಇಮೇಜ್ ಸೇಮ್ ಇದೆ. ಬಟ್ ಇದು ನೋಡಿ, ಇದು ಆರೆಂಜ್ ಇದೆ, ಗ್ರೀನ್ ಇದೆ. ಅಂದ್ರೆ ಹೆಡ್‌ಲೈನ್ ಅಲ್ಲಿ ನೀವೇನಾದ್ರು ಹೆಡ್‌ಲೈನ್ ಚೇಂಜ್ ಮಾಡ್ತಾ ಇದ್ದೀರಾ, ಇಮೇಜ್ ಚೇಂಜ್ ಮಾಡ್ತಾ ಇದ್ದೀರಾ, ಮೆಸೇಜಿಂಗು, CTA ಇಲ್ಲ ಕಲರ್ ಬೇರೆ ತರ ತೋರಿಸ್ತಾ ಇದ್ದೀರಾ. ರೈಟ್. ಸೊ ಆ ಒಂದು ಏನೋ ಟೆಸ್ಟಿಂಗ್ ಅಂತೀವಲ್ಲ, ಅದನ್ನ ನಾವು ಎ ಬಿ ಟೆಸ್ಟಿಂಗ್ ಅಂತ ಅಂತೀವಿ. ಎ ಬಿ ಟೆಸ್ಟಿಂಗ್ ಯಾಕೆ ಮಾಡ್ಬೇಕಂದ್ರೆ, ನಿಮ್ಗೆ ಯಾವುದು ಬೆಸ್ಟ್ ಕನ್ವರ್ಟ್ ಆಗುತ್ತೆ, ಜನ ಇದನ್ನ ಯಾಕೆ ಕನ್ವರ್ಟ್ ಆಗ್ತೀರ ಅಂತ ಟೆಸ್ಟ್ ಮಾಡಕ್ಕೆ. ಅಂಡ್ ಅದನ್ನ ನಾವು ರಿಸರ್ಚ್ ಮಾಡಬೇಕಾಗುತ್ತೆ. ರೈಟ್. ನಾವು ಕಾಂಪಿಟೇಟರ್ಸ್ ಪೇಜ್ಗೆ ಹೋಗ್ಬೇಕು. ಅವ್ರು ಯಾವ ತರ ಡಿಸೈನ್ ಮಾಡಿದ್ದಾರೆ ಲ್ಯಾಂಡಿಂಗ್ ಪೇಜ್, ಅವ್ರಿಗಿಂತ ಬೆಟರ್ ನಾವು ಹೇಗೆ ಡಿಸೈನ್ ಮಾಡ್ಬೋದು. ಅದು ನಾವು FAQ ಆಡ್ ಮಾಡಿಂದ ಆಗ್ಬೋದು, ಒಳ್ಳೆ ಹೈ ಕ್ವಾಲಿಟಿ ಇಮೇಜಸ್ ಆಗಲಿ, ಇಲ್ಲ ಮೆಸೇಜಿಂಗ್ ಆಗಲಿ. ರೈಟ್. ಹಲವಾರು ರೀತಿಯ ಒಂದು ಎ ಬಿ ಟೆಸ್ಟಿಂಗ್ ನಾವು ಮಾಡ್ಬೋದು. ರೈಟ್. ಸೊ ಎ ಬಿ ಟೆಸ್ಟಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟು. ದಯವಿಟ್ಟು ಈ ಒಂದು ಸ್ಕಿಲ್‌ನ ನೀವು ಕಲ್ತ್ಕೋಬೇಕಾಗತ್ತೆ. ಓಕೆನಾ? ಬರೀ ಒಂದೇ ಲ್ಯಾಂಡಿಂಗ್ ಪೇಜಲ್ಲಿ ಸ್ಟಿಕ್ ಆನ್ ಆಗಬೇಡಿ. ಹಲವಾರು ಎ ಬಿ ಟೆಸ್ಟಿಂಗ್‌ಗಳು ಮಾಡಿ. ರೈಟ್. ಐ ಹೋಪ್ ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಸೊ ಪ್ರತಿ ಸತಿ ನನ್ನ ವಿಡಿಯೋ ರಿಲೀಸ್ ಆಗಬೇಕು ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಆ ನೋಟಿಫಿಕೇಶನ್ ಬಂದಾಗ ನೀವು ವಿಡಿಯೋನ ಇಮಿಡಿಯೇಟ್ ನೋಡ್ಬೋದು. ಆ್ಯಂಡ್ ಆ ವಿಡಿಯೋ ಈಗಲೇ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್, ಸೊ ದಟ್ ಈ ಜಾಸ್ತಿ ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನನ್ನ ವಾಟ್ಸ್ಆಪ್ ಕಮ್ಯುನಿಟಿಗೆ. ದಯವಿಟ್ಟು ಅದನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಆಲ್ಸೋ ನನ್ನ ಗೂಗಲ್ ಆಡ್ಸ್ ಕೋರ್ಸ್ ಕನ್ನಡ. ರೈಟ್. ಇದನ್ನ ಎಕ್ಸ್ಪ್ಲೋರ್ ಮಾಡಿ, ಇದನ್ನ ಕೋರ್ಸ್ ತೊಗೊಳ್ಳಿ. ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ನಾಲೆಜ್ ಆಗಲಿ, ನಿಮ್ಮ ಮಾರ್ಕೆಟಿಂಗ್ ನಾಲೆಜ್ ಆಗಲಿ, ಫುಲ್ ಫನಲ್ ಮಾರ್ಕೆಟಿಂಗ್ ಅಂದರೆ ಏನು, ರೈಟ್, ಇದು ಎಲ್ಲೂ ಹೇಳ್ಕೊಡೋದಿಲ್ಲ. ಫುಲ್ ಫನಲ್ ಮಾರ್ಕೆಟಿಂಗ್ ಅಂದರೆ ಏನು, ಗೂಗಲ್ ಟ್ಯಾಗ್ ಮ್ಯಾನೇಜರ್ ಕೂಡ ಒಂದು ಬೇಸಿಕ್ಸ್ ಕೂಡ ಇದನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ದಯವಿಟ್ಟು ಎಕ್ಸ್ಪ್ಲೋರ್ ಮಾಡೋದನ್ನ ಮರಿಬೇಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ. ಅಕಸ್ಮಾತ್ ಇದ್ರ ಬಗ್ಗೆ ಏನೋ ಡೌಟ್ ಇದೆ, ದಯವಿಟ್ಟು ನಂಗೆ ರೀಚ್ ಔಟ್ ಆಗಿ. ಐ ಬಿ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಎಲ್ಲ ಕಾನ್ಸೆಪ್ಟು. ಎ ಬಿ ಟೆಸ್ಟಿಂಗ್ ಅಂದರೆ ಏನಂತ ನನ್ನ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆ ಮುಂದೆ ಬರ್ತೀನಿ ನಾನು. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.